ಇದು ಬಂದು ಸೌತ್ ಫೇಸು, ಇದು ಬಂದು ಈಸ್ಟು, ಇದು ಬಂದು ನಾರ್ತ್, ಇದು ವೆಸ್ಟು. ಮೋಸ್ಟ್ಲಿ ಇಲ್ಲಿನೋ ಪಾಯಿಂಟ್ ಕೊಟ್ಟಿರಬೇಕು. ಭೂಮಿ ಸ್ವಲ್ಪ ಕೆಳಗಡೆ ಹೋಗ್ತಾ ಇದೆ, ಸ್ಟ್ರಾಂಗ್ ಇಲ್ಲ. ರೋಡ್ ಹೈಟ್ಗೈತೆ, ಡೌನ್ ಬಂದಿದೆ. ಇದೇ ಸೈಟ್ ಇನ್ಸ್ಪೆಕ್ಷನ್ ಮಾಡಿದ್ರೆ ವಿಷಯ ಏನಂತ ಗೊತ್ತಾಗುತ್ತೆ. ವೈರ್ ಒಳಗಡೆ ಇರುತ್ತೆ. ಪಾಯಿಂಟ್ ಅವರೇ ಮಾಡಿದರೆ ಏನು ತೊಂದರೆ ಇಲ್ಲ, ಮಾಡಿಕೊಡ್ಬೋದು. ಒಂದು ಗಾಡಿ ಒಳಗಡೆ ಬರುತ್ತೆ, ಸೆಕೆಂಡ್ ಗಾಡಿನೂ ಒಳಗಡೆ ಬಿಡ್ಬೋದು. ಅದೇನು ಸರ್ ಎಕ್ಸಾಕ್ಟಾಗಿ? ಹೌದಾ? ಇದ್ರೆ ನೋಡಿ, ಇಲ್ಲಿಗೆ ವೀಲ್ ಬರುತ್ತೆ, ಇಷ್ಟು ದೂರಕ್ಕೆ ವೀಲ್ ಬರುತ್ತೆ. ಪಾಯಿಂಟ್ ಅವ್ರು ಇಲ್ಲಿ ಕೊಟ್ಬಿಟ್ರೆ ಏನು ಪ್ರಾಬ್ಲಮ್ ಇಲ್ಲ, ಇಲ್ಲಿ ಕೊಟ್ಟಿದ್ರೆ ಏನು ಪ್ರಾಬ್ಲಮ್ ಇಲ್ಲ. ಇಲ್ಲ ಈ ಕಡೆ ಬಂದರೆ ಏನು ತೊಂದರೆ ಇಲ್ಲ. ಈಗ ನಾರ್ಮಲಾಗಿ ಪಾಯಿಂಟ್ ಮಾಡೋರು ಏನು ಮಾಡ್ತಾರೆ ಅಂದರೆ, ನೀರು ಎಲ್ಲಿದೆ ಅವ್ರು ಹೇಳ್ಬಿಡ್ತಾರೆ, ಅದು ಏನು ತಪ್ಪಿಲ್ಲ. ಗಾಡಿಗೆ ಹೆಂಗೆ ಸೆಟ್ ಆಗ್ಬೇಕಂತ ಗೊತ್ತಾಗಬೇಕಲ್ಲ. ಇಲ್ಲಿ ಪಾಯಿಂಟ್ ಬಂದರೆ ಇಲ್ಲಿಂದ 13 ಅಡಿ ಬೇಕು. ಎಲ್ಲಿ 13 ಅಡಿ ಐತೆ? 13 ಅಡಿ ಬೇಕು. ಇಲ್ಲಿಂದ 13 ಅಡಿ, ಇಲ್ಲಿಂದ 13 ಅಡಿ, 26 ಫೀಟ್ ಬೇಕು. ಇಲ್ಲಿ ಹೆಂಗೆ ಬರುತ್ತೆ ಹೇಳಿ? ಈಗ ನೀವು ಖಾಲಿ ಜಾಗ ಸರ್ ಗಾಡಿ ಸೆಟ್ ಆಗೋದನ್ನ ಹೇಳ್ಬಿಡ್ತೀರಾ. ಸೊ ಇಂಥ ಜಾಗನ ಇದೇ ಪಾಯಿನಲ್ಲಿ ಮಾಡ್ಬೇಕು, ರೋಬೋನಲ್ಲೇ ಮಾಡಬೇಕು. ರೋಬೋಗೆ ಏನು ಪ್ರಾಬ್ಲಮ್ ಇಲ್ಲ, ಇಲ್ಲಿ ನಿಲ್ಸ್ಕೊಂಡ್ಬಿಟ್ಟು ಮಾಡ್ಬೋದು. ಡಿವೈನರ್ ನಾರ್ಮಲ್ ಆಗಿ ಪಾಯಿಂಟು ಮಾಡೋರು ಬೋರ್ವೆಲ್ ಮಾಡಲ್ಲ, ಬೋರ್ವೆಲ್ ಮಾಡೋರು ಪಾಯಿಂಟು ಮಾಡಲ್ಲ. ನಮ್ದು ಹಂಗಿಲ್ಲ, ನಾನೇ ಚೆಕ್ ಮಾಡಿದೆ, ನಾನೇ ನಿಮಗೆ ಬೋರ್ ಹಾಕ್ಬಿಟ್ಟು ನೀರು ತೋರಿಸ್ಬಿಟ್ಟು ಹೋಗ್ತೀವಿ. ಗೊತ್ತಾಯ್ತಾ? ಇದು ಚೆಕ್ ಮಾಡೋಕ್ಕೆ ನೀವು 1000 ರೂಪೀಸ್ 2000 ರೂಪೀಸ್ ಏನೋ ಕೊಟ್ಟಿರ್ಬೋದು. ನಮ್ಮದು 12,000 ರೂಪೀಸ್ ಚಾರ್ಜಸ್ಸು. ಫುಲ್ಲು ಸರ್ವೆ ಮಾಡ್ತೀವಿ. ಫುಲ್ ಸರ್ವೆ ಮಾಡಿಬಿಟ್ಟು ಈ ಜಾಗನೇ ನೀರು ಬಂದಿದೆ ಅಂತ, ಈ ಜಾಗನೇ ಬಂದಿದೆ ನೀರು ಒಪ್ಕೊಳ್ತೀವಿ. ನೀರೇ ಫುಲ್ಲು ಇಲ್ಲ, ನನ್ನ ಲೆಕ್ಕ ಪ್ರಕಾರ ನನಗೆ ಸಮಾಧಾನ ಇಲ್ಲ ಅಂದರೆ 6000 ಅವುಗಳೇ ರಿಟರ್ನ್. ಬೋರ್ ಹಾಕೋದು ಬೇಡ ಅಂತ ಹೇಳ್ಬಿಟ್ಟು ಹೋಗ್ತೀವಿ. ಅದು ಯಾರೂ ಹೇಳಲ್ಲ. ನಾವು ಹೆಂಗೆ ಮಾಡ್ತೀವಿ, ಫಸ್ಟು ವಾಸ್ತು ಫಾಲೋ ಮಾಡ್ತೀವಿ. ಎರಡನೇದು ಗಾಡಿಗೆ ಸೆಟ್ ಆಗಬೇಕು. ಮೂರನೇದು ಅಕ್ಕಪಕ್ಕ ಬಿಲ್ಡಿಂಗ್ ಸ್ಟ್ರಕ್ಚರ್ ಏನು ಅಫೆಕ್ಟ್ ಮಾಡೋಂಗಿಲ್ಲ. ಅಂಥ ಜಾಗನಲ್ಲಿ ನೀರು ಐತೆ ಇಲ್ಲ, ಅದನ್ನು ಫಸ್ಟ್ ಪ್ರಿಫರೆನ್ಸು. ಸರಿನಾ? ಆಮೇಲೆ ಹೇಳ್ಬಿಡ್ತೀವಿ, ಇಂಥ ಜಾಗ ಇದ್ದರೆ ನೀವು ರೋಬೋನೇ ಹಾಕ್ಬೇಕು ಸರ್. ಅದು ರೋಬೋಕ್ಕೆ ಏನಾಗಲ್ಲ, ಎಲ್ಲಿ ಬೇಕಂದ್ರೆ ಹಾಕ್ಕೊಬೋದು. ಅದು 2 ಅಡಿ ಗ್ಯಾಪ್ ಕೊಟ್ಟರೆ ನಡೆಯುತ್ತೆ. ಸರಿನಾ? ಆ ಥರ. ಈ